ಹಾಯ್ ಗೈಸ್, ಇವತ್ತು ನಾವು ಮಾತ್ರ ಬಾಲಿವುಡ್ಲಾಸಿ ಸಿಂಗಮ್ ಅಗೇನ್ ಇವತ್ತು ಟೇಲರ್ ಡ್ರಾಪ್ ಆಗಿದೆ. ಇಲ್ಲಿ ಮೂವಿನೇ ರಿಲೀಸ್ ಮಾಡಿಬಿಟ್ರೆ ಏನು ಟೇಲರ್ ಡ್ರಾಪ್ ಮಾಡಿರಿ. ಇವತ್ತು 5 ನಿಮಿಷ ಸನಿದು ಟೇಲರ್ ರಿಲೀಸ್ ಆಗಿದೆ. ನೀನು ಬೂಲ್ ಐತ್ರಿ, ಟೇಲರ್ ರಿಲೀಸ್ ಆಗಲಿಲ್ಲ, ಪೋಸ್ಟ್ಪೋನ್ ಆಯಿತು. ಈಗ ನೆಕ್ಸ್ಟ್ ಡೇಟ್ ಅನೌನ್ಸ್ಮೆಂಟ್ ಅಂತ ಕೊಟ್ಟಿಲ್ಲ. ಇವತ್ತು ಸಿಂಗಮ್ ಅಗೇನ್ ಓಕೆ ಫಿಲ್ಮ್ ಡೈರೆಕ್ಟರ್ ರೋಹಿತ್ ಶೆಟ್ಟಿ, ಅಕ್ಷಯ್ ಕುಮಾರ್, ಟೈಗರ್ ಶರೀಫ್, ಜಾಕಿ ಶರೀಫ್, ರವಿ ಕಿಶನ್, ಮೆನಿ ಮೋರ್ ಫಿಲ್ಮ್ನಲ್ಲಿ ಆ್ಯಕ್ಟರ್. ಹಾಗೆ ಒಂದು ಎಂಟ್ರಿನೂ ಕೊಟ್ಟರೆ ಇಲ್ಲಿ ಅಕ್ಷಯ್ ಕುಮಾರ್ ಅವರು ಮತ್ತು ದೀಪಿಕಾ ಪಾಡುಕು ಲೇಡೀಸ್ ಸಿಂಗಮ್ನು ಫಿಲ್ಮ್ನಲ್ಲಿ ಗ್ರ್ಯಾಂಡ್ನಾಗ ಅಂತ ಚಲೋ ಎಂಟ್ರಿ ಕೊಟ್ಟರೆ ಒಂದೊಂದೇ ಡೀಟೇಲ್ ಆಗಿ ನಾವು ಮಾತಾಡೋದು. ತೋರಕ್ಕಿಂತ ಪहिले ವಿಡಿಯೋಕ್ಕೆ ಲೈಕ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಬೆಲ್ ಐಕನ್ ಒಂದು ಸ್ವಾಗ್ ಅದ, ಒಂದು ಮಜಾ ಅದ ಟೇಲರ್ ಒಳಗೆ, ಇಲ್ಲಂತಿಲ್ಲ. ವಿಜುವಲಿ ಫಿಲ್ಮ್ ಸರಿಯಾಗದ, ಪ್ರೊಡಕ್ಷನ್ ವಾಲ್ಯೂ ಚಲೋ ಕಾಣತ್ತದ, ಫಿಲ್ಮ್ನಲ್ಲಿ ಮುಟ್ಟಕ್ಕೆ ಖರ್ಚನ್ನು ಮಾಡೋದ, ಅದನ್ನು ಪಾಯಿಂಟ್ ನಮಗೆ ಅನಿಸ್ಲತ್ತದ. ಫಿಲ್ಮ್ನಲ್ಲಿ VFX ವರ್ಕ್ ಚಲೋ ಮಾಡ್ಯಾರ, ಬ್ಯಾಕ್ಗ್ರೌಂಡ್ ಸ್ಕೋರ್ನು ಚಲೋ ಅಂತ ಇಲ್ಲಿ ರಿಲೀಸ್ ಮಾಡ್ಯಾರ. ಬ್ಯಾಕ್ಗ್ರೌಂಡ್ದಾಗ ಕಲರ್ಫುಲ್ ಶಾರ್ಟ್ಸ್ಗಳಲ್ಲಿ ಸರಿಯಾಗಿ ಇಟ್ಟರೆ, ಎಲಿಮೆಂಟ್ ಅಂತೂ ಚಲೋ ಯೂಸ್ ಮಾಡ್ಯಾರ, ಒಂದೊಂದು ಶಾರ್ಟ್ನು ಸರಿಯಾಗಂತರೂ ತೋರಿಸ್ಯಾರ. ಮತ್ತು ಇಲ್ಲಿ ಯಾವ ಆ್ಯಕ್ಟ್ರಿಗೆ ಎಲ್ಲಿ ಎಂಟ್ರಿ ಕೊಡಬೇಕು ಅದನ್ನು ಶಾರ್ಟ್ ಪ್ರೆಸೆಂಟೇಷನ್ ಸರಿಯಾಗಿ ಕೊಟ್ರೆ. ಇಲ್ಲಿ ರಣವೀರ್ ಸಿಂಗ್ ಅಲ್ಲಿ, ಅಕ್ಷಯ್ ಕುಮಾರ್ ಅಲ್ಲಿ, ಅಜಯ್ ದೇವಗನ್ ಅಲ್ಲಿ, ದೀಪಿಕಾ ಪಾಡುಕು ಅಲ್ಲಿ, ಮತ್ತು ಲಾಸ್ಟಿಗೆ ಅದು ಒಂದು ಪಾಯಿಂಟ್ ಇಂಟ್ರೆಸ್ಟಿಂಗ್ ಅದ, ಅದನ್ನು ಡಿಸ್ಕಸ್ ಹಿಂದೆಗೆ ನಾವು ಮಾಡೋವು. ಮತ್ತು ಥೋಡೆ ಡೈಲೆಕ್ಟ್ ಪ್ರಕಾರ ಅದನ್ನು ಹಿಂದೆಗೆ ಡಿಸ್ಕಸ್ ನಾವು ಮಾಡೋವು. ಯಾಕಂದ್ರೆ ಓಕೆ ನಾ ಅನ್ಕೊಂಡಿಲ್ಲ ಇಷ್ಟಕ್ಕನ ಒಂದು ಟೇಲರ್ ಇಷ್ಟಕ್ಕನ ಮ್ಯಾಡ್ನೆಸ್ ಇರ್ತದ ಅಂತ ನಾನು ಅನ್ಕೊಂಡಿಲ್ಲ. ಓಕೆ ಒಂದು ಮೂವಿ ಬರ್ಲತ್ತದ, ಸಿಂಗಮ್ ಮೂವಿ ಬರ್ಲತ್ತದ, ಸಿಂಗಮ್ ಅಗೇನ್ ಮೂವಿ ಬರ್ಲತ್ತದ, ಫಿಲ್ಮ್ ಡೈರೆಕ್ಟರ್ ರೋಹಿತ್ ಶೆಟ್ಟಿ ಅದ, ಇದೇ ಪಾಯಿಂಟ್ ನಮಗೆ ಗೊತ್ತಿತ್ತು. ಬಟ್ ಇದು ಆಗ್ತಾರಂತ ನನಗೆ ಗೊತ್ತಿದ್ದಿಲ್ಲ. ಓಕೆನಾ, ಒಂದು ಟೇಬಲ್ ಮೇಲೆ ಅಜಯ್ ದೇವಗನ್ ಅಲ್ಲಿ, ಕರೀನಾ ಕಪೂರ್ ಅಲ್ಲಿ, ಒಂದು ಮಗ ಇಲ್ಲಿ ಕುಂತನ ಶ್ರೀರಾಮ್ ಪ್ರಭುದ್ ಕತೆ ಹೇಳತ್ತಾರ, ಶ್ರೀರಾಮ್ ಪ್ರಭುದ್ ಲವ್ ಸ್ಟೋರಿ ಅಂತ ಈ ಥರ ಅಂದರು. ಇಲ್ಲೇ ಮನಸ್ಸು ಏನಪ್ಪ ಚಾಕು ಚುಚ್ಚಿದಂಗೆ ಆಯ್ತು ನನಗೆ. ಇದು ಒಂದು ಡೈಲಾಗ್ ಇಟ್ಟಿರ್ಬೇಕು, ಇದು ಪಾಯಿಂಟ್ ಇಲ್ಲಿ ಡಿಸಪಾಯಿಂಟ್ಮೆಂಟ್. ನೀವು ಹೇಳತ್ತಿರು ಪರ್ಫೆಕ್ಟಾಗಿ ಹೇಳ್ಬೇಕು, ಅದು ಬೂಸ್ ಬಂಪ್ಸ್ ಕ್ರಿಯೇಟ್ ಆಗಬೇಕು, ಅದು ಅವ್ನ ಮಾತು ಹೇಳತ್ತಿರು, ಅವ್ನ ಸ್ಟೋರಿ ಹೇಳತ್ತಿರು, ಅವ್ನ ಇತಿಹಾಸ ಹೇಳತ್ತಿರು, ಅದು ಕ್ರಿಯೇಟ್ ಆಗಬೇಕು. ವೆಲ್ ಇಲ್ಲ, ಓಕೆನಾ, ಜಸ್ಟ್ ಟೈಮ್ ಪಾಸ್ ಸಲಕ್ಕೆ ಅದು ಡೈಲಾಗ್ ಹೇಳ್ದಂಗೆ ನನಗೆ ಅನಿಸಿತು. ಓಕೆ ಶ್ರೀರಾಮ್ ಪ್ರಭು ಲುಕ್ನಾಗಿಲ್ಲಿ ಅಜಯ್ ದೇವಗನ್ ಕಾಣ್ಲತ್ತರ, ಸೀತಮ್ಮ ಕ್ಯಾರೆಕ್ಟರ್ನಲ್ಲಿ ಕರೀನಾ ಕಪೂರ್ ಕಾಣ್ಲತ್ತರ, ಹನುಮಂಜಿ ಕ್ಯಾರೆಕ್ಟರ್ನಲ್ಲಿ ನಮ್ಮ ಬಲ್ವಾನ್ ರಣವೀರ್ ಸಿಂಗ್ ಅವ್ರು ಕಾಣತ್ತೆ. ಇದೇ ಪಾಯಿಂಟ್ ಇದು ಟೈಲರ್ ಒಳಗೆ ಹಂಗೆ ಕಂಟಿನ್ಯೂ ಯೂಸ್ ಮಾಡ್ಕೊತ ಹೋಗ್ಯಾರ. ಬಟ್ ಫಿಲ್ಮ್ನಲ್ಲಿ ನಾವು ಮಾತಾಡೋದಂದ್ರೆ ಪ್ರೊಡಕ್ಷನ್ ವ್ಯಾಲ್ಯೂ ಅಲ್ಲಿ ಚಲೋ ರೊಕ್ಕನೂ ಖರ್ಚು ಮಾಡ್ಯಾರ, ಅದು ಗ್ರ್ಯಾಂಡ್ನಾಗ ಅಂತರಕ್ಕೆ ಕಾಣತ್ತ ಫಿಲ್ಮ್. ಕಲರ್ಫುಲ್ ಶಾರ್ಟ್ ನನಗೆ ಸರಿಯಾಗಿ ಅನ್ಸಿರ್ಬೋದು, ಯಾಕಂದ್ರೆ ಥೋಡೆ ಸೌತ್ ಕಡೆಗೂ ಈ ಥರ ಪ್ರೆಸೆಂಟೇಷನಲ್ಲಿ ಟೆಂಪಲ್ ಬಗ್ಗೆದಾಗಲಿ ಚಲೋ ವಿಜುವಲೀಸ್ ಸರಿಯಾಗಿ ತೋರಿಸೋದು, ಸೌಂಡ್ ಡಿಸೈನಿಂಗ್ ಚಲೋ ಅಂತರಕ್ಕೆ ಮಾಡ್ಯಾರ, ಬ್ಯಾಕ್ಗ್ರೌಂಡ್ ಸ್ಕೋರ್ನು ಅದನ್ನು ಡಿಸೈನಿಂಗ್ ಸರಿಯಾಗದ. ಬಟ್ ಎಂಟ್ರಿ ಬಗ್ಗೆ ನಾವು ಸ್ವಲ್ಪ ಡಿಸ್ಕಸ್ ಮಾಡಬೇಕಂದ್ರೆ ಅಕ್ಷಯ್ ಕುಮಾರ್ ಎಲ್ಲಿ ಗ್ರ್ಯಾಂಡ್ ಎಂಟ್ರಿ ಕೊಡ್ತಾನಲ್ಲ, ಅದು ಸಾಗಲಿ, ಅದು ಮಜಾ ಬಂತು. ಇದು ಟೇಲರ್ ಒಂದು ಕಡೆಗೆ ನೆಕ್ಸ್ಟ್ ಲೆವೆಲ್ ಹೋಯ್ತು. ಬಟ್ ಇಲ್ಲಿ ಮಾತ್ರ ಅರ್ಜುನ್ ಕಪೂರ್ ಓಕೆ ಮಜಾ ಅದ, ಇಲ್ಲ ಅಂತಿಲ್ಲ. ಓಕೆ ಅವ್ರು ಕಂಟಿನ್ಯೂ ಮೂವಿ ಫ್ಲಾಪ್ ಮಾಡ್ಕೊತ ಬಂದ, ಇಲ್ಲಿ ಫಿಲಿಮ್ನಲ್ಲಿ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಫಸ್ಟ್ ಟೈಮ್ ಮಾಡ್ಲತ್ತಾರ, ಅದೊಂದು ಪಾಯಿಂಟ್ ನನಗೆ ಇಷ್ಟ ಆಗಿದೆ. ಒಬ್ಳು ರೋಲ್ ಪ್ಲೇ ಮಾಡ್ರೆ ಅದನ್ನು ಪಾಯಿಂಟ್ ನಮಗೆ ಅನ್ಸ. ಮತ್ತು ಇಲ್ಲಿ ರವಿಶಂಕರ್ ಒಂದು ಪಾಲಿಟಿಷಿಯನ್ ರೋಲ್ ಪ್ಲೇ ಮಾಡುತ್ತೆ, ಮತ್ತು ಜಾಕಿ ಶರಫ್ ಅದನ್ನು ಒಂದು ನೆಗೆಟಿವ್ ಕ್ಯಾರೆಕ್ಟರ್ ನಮಗೆ ಕಾಣ್ಲತ್ತೆ. ಇಲ್ಲಿ ಟೈಗರ್ ಶರೀಫ್ ಕ್ಯಾರೆಕ್ಟರ್ ಓಕೆ ಅವ್ನು ಪೊಲೀಸಿಯಾನ ಇನ್ನೊಬ್ಬರು ಕ್ಯಾರೆಕ್ಟರ್ ಅದು ಗೊತ್ತಂದ್ರೆ ಆಗಲಿಲ್ಲ. ಬಟ್ ಓಕೆ ಸರಿಯಾಗದ, ಟೇಲರ್ ಎಲ್ಲೇ ಡಿಸಪಾಯಿಂಟ್ ಇಲ್ಲ. ಒಂದು ಗ್ರ್ಯಾಂಡ್ನಾಗಲ್ಲಿ, ಒಂದು ಎಂಟ್ರಿ ಬೇಕಾರಲ್ಲಿ, ಒಂದು ಮ್ಯಾಡ್ನೆಸ್ ಟೇಲರಲ್ಲಿ ಚಲೋ ಅಂತಕ್ಕೆ ಯೂಸ್ ಮಾಡ್ರೆ. ರೋಹಿತ್ ಶೆಟ್ಟಿಲೆಸ್ ನಾನು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊತಿಲ್ಲ, ಅದೇ ಪ್ರಕಾರ ಒಂದು ಮ್ಯಾಡ್ನೆಸ್ ಅಂತಕ್ಕೆ ಟೇಲರ್ ರಿಲೀಸ್ ಮಾಡ್ರೆ. ಲಾಸ್ಟಿಗೆ ಅದೇ ಇಲ್ಲಿ ರಣವೀರ್ ಸಿಂಗ್ ಅಂತ ನಾ ಹೇಳಿದ್ದೇನೆ ನಿನ್ನ ನೀ ಬೈಕ್ ಮೇಲೆ ಬಾ, ಕಾರ್ಲೆಸ್ ಬಾ, ನನಗೇನು ಪ್ರಾಬ್ಲಮ್ ಇಲ್ಲ, ನೀನು ನಡ್ಕೊತ ಬಾ, ನನಗೇನು ಪ್ರಾಬ್ಲಮ್ ಇಲ್ಲ, ನೀವು ಹೋಗ್ಲಿ ಒಂದು ಹೆಲಿಕಾಪ್ಟರ್ಲಾಸೆ ಎಂಟ್ರಿ ಕೊಡ್ತೀವಿ ಬಾಸ್ ಅಂತ ಈ ಥರ ಒಂದು ಲಾಸ್ಟಿಗೆ ಅದು ಅಕ್ಷಯ್ ಕುಮಾರ್ ಒಂದು ಪಂಚ್ ಡೈಲಾಗ್ ಇಲ್ಲಿ ರಣವೀರ್ ಸಿಂಗ್ ಆತನ ನಿನಗೆ ಹೀಗೆ ಗೋಲಿ ಹೊಡೆದು ಬಿಡ್ತೀನಿ ಅಂತ ಈ ಥರ ಒಂದು ಅಕ್ಷಯ್ ಕುಮಾರ್ ಡೈಲಾಗ್ ಅದ. ಇದು ಮ್ಯಾಡ್ನೆಸ್ ಅದ, ಇಲ್ಲಂತಿಲ್ಲ. ರೋಹಿತ್ ಶೆಟ್ಟಿ ಫಿಲ್ಮ್ ಒಳಗೆ ಕಾಮಿಡಿಯಲ್ಲಿ ಮೇನ್ ಇಂಪಾರ್ಟೆಂಟ್ ಅದ, ಯಾಕಂದ್ರೆ ಕಾಮಿಡಿ ಲಾಸೆ ಆ್ಯಕ್ಷನಲ್ಲಿ ಅದು ಕಾರ್ಗಳು ಜಂಪ್ ಮಾಡೋ ಸೀನ್ಸ್ಗಳಲ್ಲಿ, ಹೆಲಿಕಾಪ್ಟರ್ ಶಾರ್ಟ್ಸ್ಗಳಲ್ಲಿ, ಗನ್ ಶಾರ್ಟ್ಗಳು, ಹಾಂ ಈ ಥರ ಶಾರ್ಟ್ ಸರಿಯಾಗ. ಮತ್ತು ಇಲ್ಲಿ KGF ಅಪ್ಲೆ ಒಂದು ದೊಡ್ಡ ಗನ್ ಇಟ್ಟಿಗಿಸಿ, ಮತ್ತು ಅಜಯ್ ದೇವಗನ್ ಅವರು ಶಾರ್ಟ್ ಕಂಟಿನ್ಯೂ ಒಳ್ಳೆ ಥರ ಸರಿಯಾಗದ. ಈ ಥರ ಥೋಡೆ ರೀಸೆಂಟ್ಲಿ ಫಿಲ್ಮ್ ಒಳಗಲಿ, ವಿಕ್ರಮ್ ಮೂವಿ ಒಳಗಲಿ, ಖೈತಿ ಮೂವಿ ಒಳಗಲಿ, KGF ಮೂವಿ ಒಳಗಲಿ ದೊಡ್ಡ ಗನ್ ಇಟ್ಕೈತಿ, ಶಾರ್ಟ್ ಖಟ ಹೊಡೆಯೋ ಶಾರ್ಟ್ ಅಂತ ಸರಿಯಾಗದ, ಎಲಿಮೆಂಟ್ ಸರಿಯಾಗದ. ಬಟ್ ಡೈಲಾಗ್ ಸೂಟಬಲ್ ನನಗೆ ಅನಿಸಲಿಲ್ಲ. ಅದು ಹೇಳೋ ಮಟ್ಟಿಗೆ ಅದು ವೈಬ್ರೇಷನ್ ಬರಬೇಕು. ನೀವು ಶ್ರೀರಾಮ್ ಪ್ರಭುದ್ ಕತೆ ಹೇಳತ್ತೀರಿ ಅಲ್ಲಿ, ಹನುಮಂಜಿ ಕತೆ ಹೇಳತ್ತೀರಿ ಅಲ್ಲಿ, ಯಾರು ದೇವ್ರದನ್ನ ಕತೆ ಹೇಳತ್ತಿರೋ ಅದು ಕ್ಯಾರೆಕ್ಟರ್ ಒಳಗೂ ಅದು ಭಕ್ತಿಲಸ್ ಇರಬೇಕು. ಅದು ಕ್ಯಾರೆಕ್ಟರ್ ಒಳಗೆ ಹೇಳ್ತಾರಲ್ಲ, ಅದು ಮೈ ಒಳಗೆ ಜೂಮ್ ಆಗಬೇಕು, ಅದು ವೈಬ್ರೇಷನ್ ಬರಬೇಕು. ಹಾಂ ನೋಡೋ ಮಟ್ಟಿಗೆ ಇಂಟ್ರೆಸ್ಟಿಂಗ್ ಬರಬೇಕು ಅದು ಡೈಲಾಗ್ ಹೇಳೋ ಮಟ್ಟಿಗೆ. ಬಟ್ ಇಲ್ಲ ಬಾಸ್, ಏನೋ ಅವ್ರದ್ದೇನೋ ಲವ್ ಸ್ಟೋರಿ ಅದ, ನಿಮಗಿನ್ನು ಚುಕ್ಕಳಿಗೆಲ್ಲ ಗೊತ್ತಿಲ್ಲ ಅಂತ ಕರೀನಾ ಕಪೂರ್ ಹೇಳಿಗೆ ಇಲ್ಲಿಗೆ ಖತಮ್ ಮಾಡ್ಯಾರ. ಎಕ್ಸೈಟ್ಮೆಂಟ್ ಅದ, ಮ್ಯಾಡ್ನೆಸ್ ಟೇಲರ್ ಅದ, ಟೇಲರಲ್ಲಿ ಡಿಸಪಾಯಿಂಟ್ ಇಲ್ಲ, ಒಂದು ಮಜಾ ಬಲ್ಲದ ಟೇಲರ್ ನೋಡೋ ಮಟ್ಟಿಗೆ. ಅಷ್ಟಿಗೆ ನನಗೆ ಅಲ್ಲಿಗೆ ಸ್ವಲ್ಪ ಡಿಸಪಾಯಿಂಟ್ ಮಾಡಿದೆ. ವೆಲ್ ಡೈಲಾಗ್ ಸರಿಯಾಗವ ಇಲ್ಲಂತಿಲ್ಲ, ಬಟ್ ಅದು
ಇರಬೇಕಿತ್ತು, ಚಲೋ ಪವರ್ಫುಲ್ ಡೈಲಾಗ್ ಇಡಬೇಕಿತ್ತು. ಇದೊಂದು ಪಾಯಿಂಟ್ ನನಗೆ ಅನಿಸಿತು. ವೆಲ್, ನೀವು ಸಿಂಗಮ್ ಅಗೇನ್ ಟೇಲರ್ ನೋಡಿ ನಿಮಗೆ ಅನ್ಸೋದು ಕಾಮೆಂಟ್ ಮಾಡಿ. ಹಂಗೆ ನಾವು ನೆಕ್ಸ್ಟ್ ನಾವು ಮಾತಾಡೋ ಒಡಿ ಅಂಡರ್ಸ್ಲಾಸಿ ವಿಲನ್ ಮೂವಿ ಬರೋದದ. ಓಕೆನಾ, October 9 ಮೂವಿ ರಿಲೀಸ್ ಅಲ್ಲತ್ತದ. ಟೇಲರ್ ಏನೂ ರಿಲೀಸ್ ಮಾಡಿಲ್ಲ, ಡೇಟ್ನೂ ಏನೂ ಅನೌನ್ಸ್ಮೆಂಟ್ ಕೊಟ್ಟಿಲ್ಲ. ನಾ ಇವತ್ತು ಬರ್ತಂತ ನಾ ವೇಟ್ ಮಾಡ್ಲತ್ತಿದ್ದ, ನಾಳೆಗೆ ಬರ್ತಂತ ನಾ ವೇಟ್ ಮಾಡ್ಲತ್ತಿದ್ದ, ಏನೂ ಅನೌನ್ಸ್ಮೆಂಟ್ ಕೊಡಲ್ಲಾಗ್ಯಾರ. ಅದು ಮೂವಿ ಡೈರೆಕ್ಟ್ ರಿಲೀಸ್ ಅಲ್ಲತ್ತದ. ಏನು ಟೀಸರ್ಲಾಸೆ ಸ್ಯಾಟಿಸ್ಫೈ ಆಗಬೇಕಾ, ಏನು ಟೇಲರ್ನು ರಿಲೀಸ್ ಮಾಡ್ತಾರೆ? ಯಾಕಂದ್ರೆ ಏನೂ ಅನೌನ್ಸ್ಮೆಂಟ್ ಕೊಡಲ್ಲಾಗ್ಯಾರ. ಥೋಡೆ ಮಂದಿ ನನಗೆ ಕಾಮೆಂಟ್ ಮಾಡಿದ್ರು ವಿಲನ್ ಮೂವಿ ಬಗ್ಗೆ ಅಪ್ಡೇಟ್ ಕೊಡಂತಂದ್ರೆ. ವೆಲ್, ಟೇಲರ್ ಏನೂ ಅನೌನ್ಸ್ಮೆಂಟ್ ಕೊಟ್ಟಿಲ್ಲ ರೀ. 9th ಮೂವಿ ರಿಲೀಸ್ ಆಲತ್ತದ. ನಮ್ಮ ಸ್ಟೇಟ್ದಾಗ ರಿಲೀಸ್ ಆಯ್ತು. ಡೆಫಿನೆಟ್ಲಿ ಅದು ಮೂವಿ ನಾನು ನೋಡ್ಲಿಕ್ಕೆ ಹೋದೆ. ಹಂಗೆ ಟೀಸರ್ ನನಗೆ ಒಂದು ಸಾಲಿಡ್ ಒಂದು ವಿಲನ್, ಒಂದು ಗ್ಯಾಂಗ್ಸ್ಟರ್ ಸ್ಟೋರಿ ನನಗೆ ಅನಿಸಿತು. ಟೀಸರ್ ರಿಲೀಸ್ ಆದಾಗೆ ಡಿಸಪಾಯಿಂಟ್ ನನಗೆ ಮಾಡಿದಿಲ್ಲ. ಓಕೆನಾ, ಸೊ ಅಲ್ಲಿದಲ್ಲಿ ಕರ್ಮಾದೇನು ಟೀಸರು ಟೇಲರ್ ರಿಲೀಸ್ ಆಗಿತ್ತಲ್ಲ, ನಾವು ಅವಾಗ ಗೆಸ್ ಮಾಡಿದೆ ಇದೊಂದು ಕ್ರೈಮ್ ಸಸ್ಪೆನ್ಸ್ ಮೂವಿ ನನಗೆ ಅನಿಸಿತು ಕರ್ಮ ಟೀಸರ್ ನೋಡಿಗಿಸಿ. ನೀವು ಅಗೇನ್ ಸಿಂಗಮ್ ಅಗೇನ್ ಟೇಲರ್ ನೋಡಿಗಿಸಿ ನಿಮಗೆ ಹೆಂಗೆ ಅನ್ಸದ? ಕಾಪ್ ಯೂನಿವರ್ಸ್ ಬಗ್ಗೆದಾಗಲಿ ದೀಪಿಕಾ ಪಾಡುಕೋನ್ ಸಂಗಟೆ ಒಂದು ನೆಕ್ಸ್ಟ್ ಲೇಡಿ ಸಿಂಗಮ್ ಮೂವಿ ಬರ್ಲತ್ತದ. ಇದು ಮೂವಿ ರಿಲೀಸ್ ಆಗ್ಲತ್ತದ. ಅಗೇನ್ ಟೇಕ್ ಕೇರ್ ಆ್ಯಂಡ್ ಬೈ ಬೈ.